ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ವಿವೇಕಾನಂದ್ IAS ಮತ್ತು KS ಅಕಾಡೆಮಿ ಅಂತ ಹೇಳ್ತಾ, ಯಾರು ಮೊದಲ ಬಾರಿಗೆ ಬಂದಿರಿ ಸ್ನೇಹಿತರೆ ಅವರು ದಯವಿಟ್ಟು ಏನು ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಯಾಕಂದ್ರೆ ನಿಮ್ಗೆ ಫ್ಯೂಚರ್ ಒಳಗೆ ದೊಡ್ಡ ದೊಡ್ಡ ಹುದ್ದೆಗಳು ಯಾರು ಕಾಣತ್ತೀರಿ ಅವರಿಗೆ 100% ಹೆಲ್ಪ್ ಆಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತಾ, ಸ್ನೇಹಿತರೆ ಇವತ್ತು ಯಾವ ಟಾಪಿಕ್ ಅಂದರೆ ಅತ್ಯಂತ ಪ್ರಸಿದ್ಧ ಬುಡಕಟ್ಟು ಗುಂಪುಗಳು. ಇದು ಸ್ಪರ್ಧಾ ಅರಿವು ಮ್ಯಾಗ್ಝಿನ್ ಇತ್ತಲ್ರಿ, ಆ ಮ್ಯಾಗ್ಝಿನ್ನಲ್ಲಿ ವಿಶೇಷ ಸಂಚಿಕೆ ಕೊಟ್ಟಿದ್ದಾರೆ. ಅದರಿಂದ ಕೊಟ್ಟಿದ್ದೆ ಬೆಸ್ಟ್ ಮ್ಯಾಗ್ಝಿನ್ ಸಾಧ್ಯವಾದರೆ ಓದ್ರಿ. ಎಲ್ಲಾನು ಆ ಮ್ಯಾಗ್ಝಿನ್ ಪೂರ್ತಿಯಾಗಿ ನಾನು ನಿಮ್ಗೆ ಹೇಳಕ್ಕೆ ಬರಲ್ಲ, ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಗಳನ್ನ ಮಾತ್ರ ನೀಡಿದ್ದೀನಿ ರೀ. ಬನ್ರಿ ಶುರು ಮಾಡೋಣ ಸ್ನೇಹಿತರ. ಯಾರಾದರೂ ಈ ಕ್ಲಾಸಸ್ಗಳ ಕೇಳಿದ್ರೆ ನೀವೇನು ಈಗ ರೀಸೆಂಟ್ಲಿ SSGD ಬರೆಯಕತ್ತೀರಿ, ಇದನ್ನು ಟಾರ್ಗೆಟ್ ಇಟ್ಕೊಂಡು ಮಾಡಿದ್ದೀವಿ. 100% ಪ್ರತಿ ಸೆಪ್ಟಿಗೆ ಎರಡು ಕ್ವಶನ್ಗಳು ಬರ್ತಾವೆ. 4 ಮಾರ್ಕ್ಸ್ ಮಾತ್ರ ನೀವು 100% ಪಡ್ಕೊತೀರಿ. ಸರಿಯಾಗಿ ಕ್ಲಾಸ್ ನೋಡ್ಕೊಂಡು ನೋಟ್ಸ್ ಮಾಡಿ ಇಲ್ಲ ಶಾರ್ಟ್ಕಟ್ ಮಾಡಿ ಇಟ್ಕೊಂಡು ಬಿಡ್ರಿ ಸ್ನೇಹಿತರೆ. ಮೊದಲನೇ ಬುಡಕಟ್ಟು ಜನಾಂಗದ ಮೂಲಕ ಬಿಲ್ಲರ ಬುಡಕಟ್ಟು. ಇದು ರಾಜಸ್ಥಾನದ ಬಿಲ್ಲು ಪುರುಷರು ಅಂತ ಬರ್ತಾರೆ, ಅವರು ಆಚರಣೆ ಮಾಡುವುದು ಬಿಲ್ಲರ ಬುಡಕಟ್ಟು ಅಥವಾ ರಾಜಸ್ಥಾನದ ಬಿಲ್ಲು ಪುರುಷರು ಆಚರಿಸುವ ಅದು ಒಂದು ಬುಡಕಟ್ಟು ಜನಾಂಗ ಐತಿ. ಇದು ಉದಯಪುರದ ಪರ್ವತ ಶ್ರೇಣಿಗಳು ಮತ್ತು ರಾಜಸ್ಥಾನದ ಕೆಲವು ಜಿಲ್ಲೆಗಳಲ್ಲಿ ಕಂಡು ಬರುತ್ತದೆ. ಇದು ಉದಯಪುರದ ಪರ್ವತ ಶ್ರೇಣಿ ಮತ್ತು ರಾಜಸ್ಥಾನದ ಕೆಲವು ಜಿಲ್ಲೆಗಳಲ್ಲಿ ಕಂಡು ಬರ್ತದೆ. ರಾಜಸ್ಥಾನ್ ಈ ರೀತಿಯಾಗಿ ಭಾರತ ಬರ್ತದೆ ಸ್ನೇಹಿತರೆ. ಇಲ್ಲಿ ಹೋದರೆ ಗುಜರಾತ್ ಬರ್ತದೆ, ಗುಜರಾತ್ ಸ್ವಲ್ಪ ಅದರ ಈ ಭಾಗದಲ್ಲಿ ಏನು ಬರ್ತದೆ, ರಾಜಸ್ಥಾನ್ ನಿಮಗೆ ನೋಡಲು ಸಿಗ್ತದೆ. ರಾಜಸ್ಥಾನ್ ಹೌದಲ್ರಿ. ರಾಜಸ್ಥಾನದಲ್ಲಿ ಪ್ರಮುಖವಾಗಿ ಯಾವ ಮರುಭೂಮಿ ಐತಿ ಅಂತ ನೀವು ನೋಡೋದಾದ್ರೆ ಸ್ನೇಹಿತರ, ಥಾರ್ ಮರುಭೂಮಿ ಇರುವುದನ್ನು ನೋಡ್ತೀರಿ. ಥಾರ್ ಮರುಭೂಮಿ ಇರುವುದು ರಾಜಸ್ಥಾನ್. ಅದೇ ರೀತಿ ಯಾವ ಎರಡು ದೇಶಗಳು, ಒಂದು ಪಾಕಿಸ್ತಾನ್ ಬರ್ತದೆ, ಇನ್ನೊಂದು ಮೇರೆ ಪ್ಯಾರಾ ಭಾರತ್ ಬರ್ತದೆ. ಈ ರೀತಿಯಾಗಿ ಸ್ವಲ್ಪ ನೀವು ಸೈಡ್ಸ್ ನಾಲೆಜ್ ತಗೊಳ್ರಿ. ಬಿಲ್ಲರು ಭಾರತ ಅತಿ ದೊಡ್ಡ ಬುಡಕಟ್ಟು ಜನಾಂಗ. ಭಾರತದ ಅತಿ ದೊಡ್ಡ ಬುಡಕಟ್ಟು ಜನಾಂಗ ಯಾವುದು ಅಂತ ನಿಮಗೆ ಕ್ವಶನ್ ಆದ್ರೆ ಹೌದೇ ಬಿಲ್ಲರು. ಭಾರತದ ಅತಿ ದೊಡ್ಡ ಬುಡಕಟ್ಟು ಜನಾಂಗನೇ ಬಿಲ್ಲರು ಸ್ನೇಹಿತರೆ. ಇವರ ಭಾಷೆ ಯಾವುದಂದ್ರೆ ಬಿಲ್ಲಿ ಭಾಷೆ ಅಂತ ಬರ್ತದೆ. ಇದು ಯಾವ ರೀತಿ ಹೆಸರಲ್ಲ, ಬೆಕ್ಕಿನ ಹೆಸರು ಅಲ್ಲ ಸ್ನೇಹಿತರೆ. ಬಿಲ್ಲಿ ಅನ್ನೋ ಒಂದು ಭಾಷೆ, ಹಿಂಗೆ ಕನ್ನಡ ಭಾಷೆ ಐತಿ, ಇಂಗ್ಲೀಷ್ ಭಾಷೆ ಐತಿ, ಹಿಂದಿ ಭಾಷೆ ಐತಿ. ಅದೇ ರೀತಿ ಬುಡಕಟ್ಟು ಜನಾಂಗದವರು ಅವ್ರದೇ ಆದ ಭಾಷೆ ಇರ್ತದೆ, ಅದೇ ಬಿಲ್ಲಿ ಭಾಷೆ ಅಂತ ಬರ್ತದೆ. ಅದಾದ ನಂತರ ಇವರ ಪ್ರಮುಖವಾದ ಹಬ್ಬಗಳು ಬೂಮರ್ ನೃತ್ಯ ಅಂತ ಬರ್ತದೆ. ಹೋಳಿ ಸಮಯದಲ್ಲಿ ಬಂಗೂರಿಯ ಮೇಳ, ಹೋಳಿ ಸಮಯದಲ್ಲಿ ಆಡ್ತಾರೆ ಅವಾಗ ಬಂಗೂರಿಯ ಮೇಳ, ದಾನ್ ಗೈರ್ ನೃತ್ಯ ನಾಟಕ ಮತ್ತು ಶಿವರಾತ್ರಿಯ ಸಮಯದಲ್ಲಿ ಬನ್ನೇಶ್ವರ ಜಾತ್ರೆ ಶಿವರಾತ್ರಿ ಸಮಯದಲ್ಲಿ. ಇಷ್ಟು ಬಿಟ್ಟು ನೀವು ಯಾವುದೇ ಎಕ್ಸಾಮ್ ಬರ್ರಿ, ಯಾವ್ಯಾವ ಎಕ್ಸಾಮ್ ಅಂತ ಹೇಳ್ತೇನೆ ಸ್ನೇಹಿತರೆ. PC2 ನೀವು KS ಬರೀರಿ ಆರ್ IS ಬರೀರಿ, ಇದ್ರ ಬಿಟ್ಟು ನಿಮಗೆ ಕ್ವಶನ್ ಬರಂಗಿಲ್ಲ. ಅಷ್ಟು ವರ್ಲ್ಡ್ ವೈಡ್ ಕವರ್ ಮಾಡಿದ್ದಾರೆ ಅವರ. ವರ್ಲ್ಡ್ ವೈಡ್ನ ಅಷ್ಟು ಭಾರಿ ಅವ್ರು ಕವರ್ ಮಾಡಿದ್ದಾರೆ ಮ್ಯಾಗ್ಝಿನ್ದವರ. ಅಷ್ಟು ಮ್ಯಾಗ್ಝಿನ್ ಐತಿ, ತೊಗೊಂಡು ಓದ್ರಿ ಅಂತ ಹೇಳಕತ್ತೀನಿ. ಅಷ್ಟು ಭಾರಿ. ಮತ್ತು SSCಗೆ ನೀವು ಇದು ಬರೆದ್ರೆ ಇಷ್ಟು ಬೆಸ್ಟ್ ಬೇರೆ ಯಾವುದೇ ಬುಡಕಟ್ಟು ಜನಾಂಗದ ಬಗ್ಗೆ ಕ್ವಶನ್ ಆಗೋದಿಲ್ಲ. ಓಕೆ, ಒಂದನೇದು ಕಂಪ್ಲೀಟ್ ಆಯಿತು. ಎರಡನೇದು ಗೋಂಡ್ಸ್ ಬುಡಕಟ್ಟು. ಇದು ಮಧ್ಯಪ್ರದೇಶದ ಚಿಂದಾವರ್ ಜಿಲ್ಲೆಯ ಮತ್ತು ಮಹಾರಾಷ್ಟ್ರ ಆಗಿರ್ಬೋದು, ಒರಿಸ್ಸಾ ಆಗಿರ್ಬೋದು, ಆಂಧ್ರ ಪ್ರದೇಶದಲ್ಲಿ ಕೆಲವು ಕಡೆ ಬಂದಿರುತ್ತೆ. ಗೋಂಡರು ಭಾರತದ 2ನೇ ಅತಿ ದೊಡ್ಡ ಬುಡಕಟ್ಟು ಜನಾಂಗ. ಇವರು ಸೆಕೆಂಡ್ ನಂಬರ್ಗೆ ಬರ್ತಾರೆ. ಇವರು ತಮ್ಮ ಶೌರ್ಯಕ್ಕೆ ಹೆಸರುವಾಸಿಯಾಗಿ ಕೆಸ್ಲಾಂಪುರ್ ಜಾತ್ರೆಗೂ ಸಹ ಇವರು ಮತ್ತು ಮಡ್ಡೈ ಹಬ್ಬಗಳು ಪ್ರಮುಖವ. ಕೆಸ್ಲಾಂಪುರ್ ಜಾತ್ರೆ ಬರ್ತದೆ ಗೋಂಡ್ಸ್ ಬುಡಕಟ್ಟು ಮತ್ತು ಮಡ್ಡೈ ಅವರ ಹಬ್ಬ ಆಗಿದೆ. ನೆಕ್ಸ್ಟ್ ನೋಡೋಣ, ಶಾರ್ಟ್ ನೋಡೋಣ ಬಟ್ ಇಂಪಾರ್ಟೆಂಟ್. ಅದಂತರ ಬೈಂಗಾ ಬುಡಕಟ್ಟು ಜನಾಂಗ ಬರ್ತದೆ. ಬೈಂಗಾ ಇವರು ಪ್ರಮುಖವಾಗಿ ಛತ್ತೀಸ್ಗಢ, ಜಾರ್ಖಂಡ್, ಬಿಹಾರ್, ಪಶ್ಚಿಮ ಬಂಗಾಳ, ಮಧ್ಯಪ್ರದೇಶ್ ಕಂಡು ಬರ್ತಾರೆ. ನೀವು ಹಾಕೋತಿರೋ ಟ್ಯಾಟೋ, ಹಚ್ಚೆ ಹಾಕುವ ಬೈಂಗಾ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿದೆ. ಪ್ರತಿ ವಯಸ್ಸು ಮತ್ತು ದೇಹದ ಭಾಗವು ಸಂದರ್ಭಕ್ಕೆ ವಿಶಾಲವಾಗಿರುವ ನಿರ್ದಿಷ್ಟ ಹಚ್ಚನಾಗ್ತಾರೆ. ಹಿಂಗೆ ಏಜ್ ಹೆಚ್ಚಾಗ್ತದೆ ಅವ ಹಂಗೆ ನೀವು ದೊಡ್ಡವರಾಗ್ತೀರಿ, ಆ ರೀತಿಯಾಗಿ ನಿಮಗೆ ಟ್ಯಾಟೋ ಅನ್ನು ಅವ್ರು ಹಾಕ್ತಾರೆ. ದೊಡ್ಡ ಟ್ಯಾಟೋ ಹಾಕ್ತಾರೆ. ಹಚ್ಚಂದ್ರನ ಟ್ಯಾಟೋ ಸ್ನೇಹಿತರ ಸಿಂಪಲ್ ಆಗಿ ನೆನ್ಪಿಟ್ರು ಬೈಂಗಾ ಬುಡಕಟ್ಟು. ಅದಾಂದ್ರೆ ಮುಂಡಾ ಬುಡಕಟ್ಟು ಜನಾಂಗ ಬರ್ತದೆ. ಮುಂಡಾ ಎಂದರೆ ಹಳ್ಳಿಯ ಪಟೇಲ ಎಂದರ್ಥ. ಮುಂಡಾ ಇಟ್ ಮೀನ್ಸ್ ಹಳ್ಳಿಯ ಪಟೇಲ. ಈ ಬುಡಕಟ್ಟು ಜಾರ್ಖಂಡದಲ್ಲಿ ಕಂಡು ಬರ್ತದೆ, ಛತ್ತೀಸ್ಗಢ ಕಂಡು ಬರ್ತದೆ, ಬಿಹಾರ್ ಕಂಡು ಬರ್ತದೆ, ಒಡಿಸ್ಸಾ ಮತ್ತು ಪಶ್ಚಿಮ ಬಂಗಾಳಗಳಲ್ಲಿ ಕಂಡು ಬರ್ತದೆ. ಇವರು ಮುಂಡಾರಿ ಭಾಷೆಯನ್ನು ಮಾತನಾಡುತ್ತಾರೆ. ಇವರು ಮುಂಡಾರಿ ಭಾಷೆ ಅವ್ರದ್ದು ಬಿಲ್ಲಿ ಭಾಷೆ ಇರೋದು, ಅದೇ ರೀತಿ ಮುಂಡಾರಿ ಭಾಷೆ ಇರೋದು ನೀವು ಗಮನಕ್ಕೆ ತಗೊಳ್ರಿ.
ಇದು ಸ್ನೇಹಿತರೆ ಮುಂಡಾ ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಕವರ್ ಮಾಡಿದ್ವಿ. ಇವರು ಇವರು ಸರ್ನಾಧರ್ಮ ಸ್ನೇಹಿತರೆ ಕನ್ಫರ್ಮ್ ಇಲ್ಲ, ಸ್ವಲ್ಪ ವೇಟ್ ಮಾಡಿರಿ. ಇವರು ಸರ್ನಾಧರ್ಮವನ್ನು ಅನುಸರಿಸುತ್ತಾರೆ, ಏಕೆಂದರೆ ಸಿಗೋಂಗ ಎಂಬ ದೇವರಿಗೆ ನಿಷ್ಠೆ ಮತ್ತು ಸೂರ್ಯ ದೇವರಿಗೆ ಅವರು ನಿಷ್ಠೆ ಅಂತ ತೋರ್ತಾರೆ. ಸ್ನೇಹಿತರೆ ಇದೇನು ಸರ್ನಾ ಅಂತೈತಿ, ಇದು 100% ಸರ್ನಾಧರ್ಮವನ್ನು ಇವರು ಅನುಸರಿಸ್ತಾರೆ. ಇವರು ಸಿಗೋಂಗ ಸಿಂಪಲ್ ಆಗಿ ಓದ್ಕೊಳ್ರಿ. ಸಿಗೋಂಗ ಅನ್ನುವ ಧರ್ಮವನ್ನು ಅಥವಾ ಸಿಗೋಂಗ ಧರ್ಮವನ್ನು ಇವ್ರು ಏನು ಮಾಡ್ತಾರೆ, ದೇವರಿಗೆ ನಿಷ್ಠೆ ಮತ್ತು ಇವರು ಸೂರ್ಯ ದೇವರನ್ನು ಅನುಸರಿಸ್ತಾರೆ. ನೂಪುರ್ ನೋಡ್ರಿ, ನೂಪುರ್ ನೃತ್ಯವು ನೂಪುರ್ ನೃತ್ಯವು ಮುಂಡಾ ಬುಡಕಟ್ಟು ಜನಾಂಗದ ಮುಖ್ಯ ಮನರಂಜನೆ. ಮುಂಡಾ ಬುಡಕಟ್ಟು ಜನಾಂಗದವರು ಮಾಗೆ, ಕರಮ ಇಲ್ಲೈತಿ ನೋಡ್ರಿ, ಮಾಗೆ, ಕರಮ, ಸೌರಾಲ ಮತ್ತು ಪಾಂಗು ಹಬ್ಬಗಳನ್ನು ಆಚರಿಸ್ತಾರೆ. ಈ ಮುಂಡಾ ಬುಡಕಟ್ಟು ಜನಾಂಗದ ಬಗ್ಗೆ ಆಲ್ರೆಡಿ ಕ್ವಶನ್ ಮಾಡಿದಾರ. ಸೆಂಟ್ರಲ್ ಗೌರ್ಮೆಂಟ್ನಲ್ಲೂ ಮಾಡಿದಾರ, ಸ್ಟೇಟ್ ಗೌರ್ಮೆಂಟ್ನಲ್ಲೂ ಮಾಡಿದ್ದಾರೆ. ಆದ್ದರಿಂದ ನೀವು ಜಾಬ್ ಹಿಡಿಬೇಕಂದ್ರೆ ಇದ್ರ ಬಗ್ಗೆ ನಾಲೆಜ್ ಇರಲೇಬೇಕು. ಸ್ನೇಹಿತರೆ ಇನ್ನು ಸಂತಾಲ ಬುಡಕಟ್ಟು ನೋಡ್ರಿ. ಸಂತಾಲ ಬುಡಕಟ್ಟು ಮೂಲತಃ ಪಶ್ಚಿಮ ಬಂಗಾಳದವರು. ಇವರು ಬಿಹಾರ ಆಗಿರಬಹುದು, ಒಡಿಶಾ, ಅಸ್ಸಾಂನ ಕೆಲ ಭಾಗಗಳಲ್ಲಿ ಇರ್ತಾರೆ. ಪ್ರಮುಖವಾಗಿ ಜಾರ್ಖಂಡ್ ಪ್ರಮುಖವಾಗಿರ್ತಕ್ಕಂಥ ಅಲ್ಲಿ ಅತಿ ಹೆಚ್ಚಿನ ಜನರು ಇರುವುದನ್ನು ನೀವು ನೋಡಬಹುದು. ಸಂತಾಲ ಬುಡಕಟ್ಟು ಜನಾಂಗ ಪ್ರಮುಖವಾದ ಒಂದು ಬುಡಕಟ್ಟು ಜನಾಂಗ ಆಗಿರ್ತದೆ. ಈ ಬುಡಕಟ್ಟು ಜಾರ್ಖಂಡ್ ಅತಿ ದೊಡ್ಡ ಬುಡಕಟ್ಟು ಜನಾಂಗ. ಜಾರ್ಖಂಡ್ನಲ್ಲಿ ಅತಿ ಹೆಚ್ಚು ಯಾವ ಐತೆ ಅಂತ ನೀವು ನೋಡಿದ್ದೆ. ಅದಲ್ಲಿ ಜಾರ್ಖಂಡ್ ರಾಜ್ಯದಲ್ಲಿ ಯಾವ ಅತಿ ದೊಡ್ಡ ಬುಡಕಟ್ಟು ಜನಾಂಗ ಐತಿ ಕ್ವಶನ್ ಆಗ್ತದೆ. ಅದೇ ಸಂತಾಲ ಬುಡಕಟ್ಟು ಜನಾಂಗದವರು ಅದ್ರ ಎಲ್ಲಿ ಅಂದ್ರೆ ಜಾರ್ಖಂಡ್ ರಾಜ್ಯದಲ್ಲಿ. ಇದು ನಿಮ್ಮ ಗಮನಕ್ಕೆ ತಕ್ಕೊಳ್ರಿ. ಅದಂತರ ಇವ್ರ ಬಗ್ಗೆ ಮತ್ತೆ ಕೆಲವು ಪಾಯಿಂಟ್ ನೋಡಿದ್ರೆ, ಇವರಿಗೆ ತಮ್ಮದೇ ಆದ ದೇವಾಲಯಗಳೆಲ್ಲ, ಯಾವುದೇ ರೀತಿ ಟೆಂಪಲ್ಸ್ ಇಲ್ಲ. ಇದು ಯಾವುದೇ ರೀತಿಯ ವಿಗ್ರಹಗಳು ಇವರು ಪೂಜಿಸಲ್ಲ. ಇವರು ಯಾವುದೇ ರೀತಿಯ ವಿಗ್ರಹಗಳಾಗಿರ್ಬೋದು, ವಿಷ್ಣು ಆಗಿರ್ಬೋದು, ಶಿವ ಆಗಿರ್ಬೋದು, ಯಾವುದೇ ರೀತಿಯ ವಿಗ್ರಹಗಳನ್ನು ಪೂಜಿಸಲ್ಲ. ಆದರೆ ಇವರು ಸಂತಾಲರು ಸರ್ನ ಒಂದು ಧರ್ಮ, ಯಾವುದೇ ರೀತಿ ಹಿಂದೂ ಧರ್ಮ ಐತಿ, ಆ ರೀತಿ ಸರ್ನ ಧರ್ಮವನ್ನು ಇವರು ಅನುಸರಿಸ್ತಾರೆ. ಕರಮ್ ಮತ್ತು ಸಹಾಣ್ ಅಂತ ಸಾಂಪ್ರದಾಯಿಕ ಹಬ್ಬಗಳ ಜೊತೆಗೆ ಸಂತಾಲರ ನೃತ್ಯ ಮತ್ತು ಸಂಗೀತವು ಪ್ರಮುಖ ಆಕರ್ಷಣೆಯಾಗೈತಿ. ಇದು ಸ್ನೇಹಿತರ ಸಂತಾಲ ಬುಡಕಟ್ಟಿನ ಬಗ್ಗೆ ಮಾಹಿತಿ ಆಗಿದೆ. ಆದಂತ ಬರುವುದೇ ಪ್ರಮುಖವಾದ ಬುಡಕಟ್ಟು ಜನಾಂಗ ಆಗಿರತಕ್ಕಂಥ ಟೋಟೋ ಬುಡಕಟ್ಟು ಜನಾಂಗ. ಟೋಟೋ ನೀವು ಇದುವರೆಗೆ ಈ ರೀತಿಯ ಹೆಸರುಗಳನ್ನು ಕೇಳಿರಂಗಿಲ್ಲ. ಬಟ್ SSC ಆಗಿರ್ಬೋದು, ನಿಮ್ಮ RRB ಆಗಿರ್ಬೋದು, ಮತ್ತು ನಮ್ಮ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಫುಲ್ ತಾಡ ಕಡೆ ಕ್ವಶನ್ ಬರ್ತಾವೆ. ಅವಾಗ ನೀವು ಗೊತ್ತಿರಪ್ಪ ನಾವು ಓದಿನಿ, ಬಟ್ ಇಲ್ಲ ಯಾವ ಬುಕ್ ಓದಿ ಕಂಪ್ಲೀಟ್ ಸಿಗ್ತದೆ. ಅದರಲ್ಲಿ ಇಲ್ಲಿ ಫುಲ್ ಡೆಪ್ತ್ ತೆಗಿ ಕೊಟ್ಟಿರೋದ್ರಿಂದ ನಿಮ್ಗೆ ಈಜಿ ಆಗ್ತದೆ. ಅದರಿಂದ ದಯವಿಟ್ಟು ತೆಗೆದುಕೊಂಡು ಓದ್ರಿ. ಸಾಧ್ಯವಾದರೆ ಸ್ವಲ್ಪ ಕ್ಲಾಸ್ಗಳನ್ನ ಕೇಳ್ಕೋತ ಹೋಗ್ರಿ. ಓಕೆ ಸ್ನೇಹಿತರೆ, ಟೋಟೋ ಬಗ್ಗೆ ಮಾಹಿತಿ ನೋಡೋದು ಸ್ನೇಹಿತರೆ. ಟೋಟೋ ಪಶ್ಚಿಮ ಬಂಗಾಳದ ಅಲ್ಲಿ ಪುರಂದರ್ ಜಿಲ್ಲೆಯ ತೋಟಾಪುರ ಗ್ರಾಮದಲ್ಲಿ ಬುಡಕಟ್ಟು ಜನಾಂಗದ ನೆಲೆಯಾಗಿದೆ. ಇವರ ಭಾಷೆ ಇಲ್ಲಿ ಯಾವುದೇ ರೀತಿ ಲಿಪಿಗಳಿಲ್ಲ. ನೇಪಾಳಿ ಮತ್ತು ಬಂಗಾಳಿ, ನೇಪಾಳಿ ಮತ್ತು ಇವರು ಯಾವುದೇ ರೀತಿಯಾದ ಲಿಪಿ ಇಲ್ಲ. ಇವರು ನೇಪಾಳಿ ಮತ್ತು ಬಂಗಾಳಿಯಿಂದ ಪ್ರಭಾವಿತವಾಗೈತಿ. ಇವರು ತಮ್ಮ ಸರಳ ಜೀವನವನ್ನು ಕಾಪಾಡಿಕೊಳ್ಳಲು ತರಕಾರಿಗಳು ಮತ್ತು ಹಣ್ಣುಗಳನ್ನು ವ್ಯಾಪಾರ ಮಾಡ್ತಾರೆ. ಈಸಿ ಅವರ ಜೀವನ ನಡಿಬೇಕಲ್ರಿಪ್ಪ. ನಿಮ್ಮ ಜೀವನ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್ ಮಾಡೋಕ್ಕೂ ಜಾಬ್ ಇಡಬೇಕು. ನಿಮ್ಮ ಜೀವನ ನಡೀತದೆ. ಇವ್ರದ್ದು ಹೆಂಗೆ ನಡೀತದೆ, ತರಕಾರಿಗಳಾಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಇವುಗಳನ್ನ ಮಾರಾಟ ಮಾಡಿ ಹಣ್ಣುಗಳು ಅವ್ರ ಜೀವನವನ್ನು ನಡೆಸ್ತಾರೆ. ಹೌದಲ್ರಿ? ಎಸ್. ನೆಕ್ಸ್ಟ್ ಸ್ಲೈಡ್ ಈಜಿ ಹೌದಾ. ಅದಂತರ ಬರೋದು ಬೋಂಡೋ ಬುಡಕಟ್ಟು ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳ ಮತ್ತು ನಾಗಾಲ್ಯಾಂಡ್ನ ಪ್ರಮುಖ. ಅಸ್ಸಾಂ 3 ಅದಾವ್ರಿ. ಅಸ್ಸಾಂ, ಪಶ್ಚಿಮ ಬಂಗಾಳ ಮತ್ತು ನಾಗಾಲ್ಯಾಂಡ್. ಇವರು ಅಸ್ಸಾಂ ಆರಂಭಿಕ ಸ್ಥಳೀಯ ನಿವಾಸಿಗಳು ನಂಬ್ತಾರೆ. ಅಂದರೆ ಹೆಚ್ಚು ಇಂಪಾರ್ಟೆಂಟ್ ಇರುವುದು ಅಸ್ಸಾಂನ ಆರಂಭಿಕ ಸ್ಥಳೀಯ ನಿವಾಸಿಗಳಿಂದ ನಮಗೆ ಇವರು ಇಂಡೋ ಮಂಗೋಲೈಟ್ ಕುಟುಂಬಕ್ಕೆ ಸೇರಿದವರು. ಇವರು ಟಿಬೆಟಿಯನ್ ಬರ್ಮಿಸ್ ಭಾಷೆಯಾದ ಬೋಂಡೋವನ್ನು ಮಾತನಾಡ್ತಾರೆ. ಬೋಂಡೋ ಭಾಷೆಯನ್ನು ಮಾತನಾಡ್ತಾರೆ. ಇವರು ವಸಂತ ಕಾಲದಲ್ಲಿ ಶಿವ ಆಗಿರ್ಬೋದು, ಹಪ್ಸ ಹತ್ತರಣಿ ಆಗಿರ್ಬೋದು, ದೋಮಾಸಿಗೆ ಸಮರ್ಪಿತ ಬೈಶಾಂಗು ಹಬ್ಬವನ್ನು ಆಚರಿಸ್ತಾರೆ. ಬೈಶಾಂಗು ಹಬ್ಬವನ್ನು ಯಾರು ಬೋಂಡೋ ಬುಡಕಟ್ಟು ಜನ. ಇವರು ತಮ್ಮ ಸರಳ ಈ ಪಾಯಿಂಟ್ ಇಲ್ಲಿ ಸ್ನೇಹಿತರೆ ಅದರಲ್ಲಿ ಮಿಸ್ ಆಗಿ ಬಂದರೆ ಇದನ್ನು ಕೊಟ್ಕೊಡ್ರಿ. ಯಾವ ರೀತಿ ಮ್ಯಾಗ್ಝಿನ್ ಮಿಸ್ಟೇಕ್ ಇಲ್ಲ, ದಟ್ ಈಸ್ ಮೈ ಓನ್ ಮಿಸ್ಟೇಕ್. ಸಾರಿ ಫಾರ್ ಮಿಸ್ಕಮ್ಯುನಿಕೇಶನ್. ಇದು ನಾನು ತಪ್ಪೈತಿ. ಇದು ಕಟ್ ಹಿಡ್ಕೊಡ್ರಿ. ಇದು ಬೈಶಾಂಗು ಹಬ್ಬವನ್ನು ಆಚರಿಸ್ತಾರೆ. ಇಲ್ಲಿವರೆಗೂ ಏನಾಗ್ತದೆ, ಬೋಂಡೋ ಬುಡಕಟ್ಟು ಜನಾಂಗದ ಆಗ್ತದೆ. ನೆಕ್ಸ್ಟ್ ಸ್ಲೈಡ್.
ಬೋಂಡೋ ಬುಡಕಟ್ಟು ಜನಾಂಗದ ಅಷ್ಟೇ ಮಾಹಿತಿ ಇದೆ. ಇದು ಸ್ವಲ್ಪ ಎಕ್ಸ್ಟ್ರಾ ಆಗಿರ್ತದೆ, ರಿಪೀಟ್ ಸ್ಲೈಡ್ ಐತೆ. ಆದ್ದರಿಂದ ನೀವು ಏನು ಮಾಡ್ರಿ, ಸ್ಕಿಪ್ ಮಾಡ್ರಿ, ಭಾಳ ಒಳ್ಳೇದು. ಸ್ಕಿಪ್ ಹೋಗ್ಬಿಡ್ತು ಮುಂದೆ ಹೇಳಿದ್ದು ಹೇಳ್ಕೊತ. ಇನ್ನು ಅಂಗಾಮಿ ಬುಡಕಟ್ಟು ಜನಾಂಗ ಅಂತ ಬರ್ತಾರೆ. ಅಂಗಾಮಿ ಬುಡಕಟ್ಟು ಜನಾಂಗಗಳು ಬರ್ತಾರೆ, ಬುಟಿಯಾ ಬುಡಕಟ್ಟು ಬರ್ತಾರೆ. ಆಯ್ತು ಸ್ನೇಹಿತರ, ಆದಂತಹ ಬ್ರೂ ಅಥವಾ ರಿಯಾಂಗ್ ಬುಡಕಟ್ಟು ಜನಾಂಗ, ಬುಟಿಯಾ ಬುಡಕಟ್ಟು ಜನಾಂಗ, ಕೊಯಂಕಾ ಬುಡಕಟ್ಟು ಜನಾಂಗ, ಅಥವಾ ರೆಂಗ್ಯಾಸ್ ಬುಡಕಟ್ಟು ಜನಾಂಗ. ರೆಂಗ್ಯಾಸ್ದವ್ರು ಎಲ್ಲಿ ಪ್ರಮುಖವಾಗಿ ಕಂಡು ಬರ್ತಾರೆ ಅಂದ್ರೆ, ರೆಂಗ್ಯಾಸ್ದವರು ಪ್ರಮುಖವಾಗಿ ಎಲ್ಲಿ ಕೊಡ್ತಾರೆ, ನಾಗಾಲ್ಯಾಂಡಲ್ಲಿ ಕೊಡ್ತಾರೆ. ಇವರು ಜಮ್ಮಿಂಗ್ ಅಭ್ಯಾಸ ಮಾಡ್ತಾರೆ, ಮಹಿಳೆಯರು ಸಹ ಇಲ್ಲಿ ಪರಿಣಿತರಾಗಿರ್ತಾರೆ. ನೆಕ್ಸ್ಟ್ ಅಂಗಾಮಿ ಬುಡಕಟ್ಟು ಜನಾಂಗ ನೀವು ನೋಡ್ಕೊಡ್ರಿ. ಅಂಗಾಮಿ ಬುಡಕಟ್ಟು ಅಥವಾ ನಾಗಗಳು ನಾಗಾಲ್ಯಾಂಡಿನ ಕೊಹಿಮಾ ಜಿಲ್ಲೆಯಲ್ಲಿ ಕಂಡು ಬರ್ತಾವೆ. ನಾಗಾಲ್ಯಾಂಡಿನ ಕೊಹಿಮಾ ಜಿಲ್ಲೆಯಲ್ಲಿ ಕಂಡು ಬರ್ತಾವೆ. ಬುಡಕಟ್ಟು ಜನ ಪ್ರಸಿದ್ಧ ಹಾರ್ನ್ಬಿಲ್ ಉತ್ಸವಕ್ಕೆ ಹೆಸರುವಾಸಿಯಾಗಿದ್ದಾರೆ. ಹಾರ್ನ್ಬಿಲ್ ಫೆಸ್ಟಿವಲ್ ಹಾರ್ನ್ಬಿಲ್ ಉತ್ಸವಕ್ಕೆ ಪ್ರಸಿದ್ಧವಾಗಿರೋ ಇದು ವಿಶ್ವದ ವಿವಿಧ ಭಾಗದ ಸಂದಣಿ ಅರ್ಥವಾದ ಫೆಸ್ಟಿವಲ್ ಅಂತ ಕರೀತಾರೆ. ಇವತ್ತಂತರ ಹಾರ್ನ್ಬಿಲ್ ಪ್ರಮುಖವಾಗಿರ್ತದೆ. ಹಂಗಾಮಿ ಬುಡಕಟ್ಟು ಜನಾಂಗ ನೋಡ್ಕೊಟ್ರೆ ಅದು ನಾಗಾಲ್ಯಾಂಡ್ನಾಗ ನಡೀತದೆ. ರೋಹಿಂಗ್ಯಾಸ್ ಬುಡಕಟ್ಟಿಲ್ಲ. ಇನ್ನು ಕೊಯಾಂಗ್ ಬುಡಕಟ್ಟು ನೋಡ್ಕೊಡ್ರಿ. ಬುಟಿಯಾ ಬುಡಕಟ್ಟು ಜನಾಂಗ ನೋಡ್ಕೊಟ್ರಿ. ಬುಟಿಯಾ ಇವರು ಮೂಲತಃ ಟಿಬೇಟಿಯನ್ ಮೂಲದವರು. ಭಾಷೆ ಅಂದ್ರೆ ಲೋಂಪೋ ಅಥವಾ ಸಿಕ್ಕಿಂ ಭಾಷೆ. ಸಿಕ್ಕಿಂ ಆಗಿರ್ಬೋದು, ಪಶ್ಚಿಮ ಬಂಗಾಳ ಆಗಿರ್ಬೋದು, ತ್ರಿಪುರ ಈ ಕಡೆ ಕಂಡು ಬರ್ತಾರೆ. ಸಾಕಿಷ್ಟು ಓಕೆ. ಬ್ರೂ ಇನ್ನು ಇಷ್ಟೇ ಸ್ನೇಹಿತರೆ. ಇಲ್ಲಿ ಕೇವಲ ಒಂದು ಮ್ಯಾಕ್ಸಿಮಮ್ ಒಂದು 8ರಿಂದ 10 ಬುಡಕಟ್ಟು ಜನಾಂಗದಲ್ಲಿ ಅವರು ಒಂದು 20ರಿಂದ 25 ಬುಡಕಟ್ಟು ಜನಾಂಗಗಳನ್ನು ಅವರ ಮ್ಯಾಗ್ಝಿನ್ ಜೊತೆ ವಿಶೇಷ ಸಂಚಿಕೆಯಲ್ಲಿ ನೀಡಿರುವುದು ಪ್ರಮುಖ. ದಯವಿಟ್ಟು ಯಾರಿಗೆ ಸಾಧ್ಯತೆ ಆ ಮ್ಯಾಗ್ಝಿನ್ ತಗೊಂಡು ಓದ್ಕೊಳ್ರಿ. ಸಕ್ಸಸ್ ಹುಡ್ಕೊಂಡು ಬರ್ತದೆ ನಿಮ್ಮನ್ನ ಅಂತ ಹೇಳಕ್ಕದ. ಕ್ಲಾಸ್ ಮುಗಿಸೋಣ. ನೆಕ್ಸ್ಟ್ ಬಟಕ್ನ ಅಲ್ಲಿ ಬೈ ಬಾಯ್.